ಇನ್ನು ರಾಜ್ಯ ಬಿಜೆಪಿಯಲ್ಲಿ ಈ ರಹಸ್ಯ ಭೇಟಿಗಳು, ರಹಸ್ಯ ಮಾತುಕತೆಗಳು ಮಾತ್ರ ನಿಲ್ತಾ ಇಲ್ಲ. ಬಿವೈ ವಿರುದ್ಧ ಈಗಾಗಲೇ ಸಮರವನ್ನು ಸಾರಿರುವಂಥ ರೆಬಲ್ಸ್ ಟೀಮ್ ಒಂದು ಕಡೆ ದೆಹಲಿ ಪರೇಡನ್ನು ನಡೆಸ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ರಹಸ್ಯ ಭೇಟಿ, ಮಾತುಕತೆ ನಿಲ್ತಾ ಇಲ್ಲ. ಬಿವೈವಿ ವಿರುದ್ಧ ದೆಹಲಿ ಪರೇಡನ್ನು ನಡೆಸಿದಂಥ ರೆಬಲ್ಸ್ ಟೀಮ್ ಒಂದು ಕಡೆಯಾದರೆ ಅಮಿತ್ ಶಾ ಅವರನ್ನು ಭೇಟಿ ಮಾಡದೆ ವಾಪಸ್ಸಾಗಿದೆ. ರಾಜ್ಯ ನಾಯಕರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ ಬಿಜೆಪಿಯ ಹೈಕಮಾಂಡ್. ವಾರ್ನ್ ಮಾಡಿದ ಬಳಿಕವೂ ಕೂಡ ತಟಸ್ಥ ಬಣದ ನಾಯಕರಿಂದ ರಹಸ್ಯ ಭೇಟಿ ಮುಂದುವರೆದಿದೆ ಅಂತ ಹೇಳಿ ರಾಜ್ಯ ಬಿಜೆಪಿಯಲ್ಲಿ ಈಗ ಸದ್ಯಕ್ಕೆ 3 ಬಣ ಕಾಣಿಸ್ಕೊತಾ ಇದೆ ಮೇಲ್ನೋಟಕ್ಕೆ. ಒಂದು ಬಣ ಬಿವೈವಿ ಅರ್ಥಾತ್ ವಿಜೇಂದ್ರ ಪರವಾಗಿರುವಂಥ ಒಂದು ಬಣ, ರೇಣುಕಾಚಾರ್ಯ ಗುಂಪು. ಮತ್ತೊಂದು ಕಡೆ ವಿಜೇಂದ್ರ ಅವರ ವಿರುದ್ಧವಾಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ತಂಡ. ಈ ಎರಡೂ ಬಣದ ಗುದ್ದಾಟದ ನಡುವೆ ಒಂದು ಬಣ ತಟಸ್ಥವಾಗಿದೆ. ಆ ಬಣದ ನಾಯಕರು ಯಾರು ಅಂತ ಹೇಳಿದ್ರೆ ಬಿಜೆಪಿಯ ಸೀನಿಯರ್ ಲೀಡರ್ಸ್. ಬಿಜೆಪಿ ಹೈಕಮಾಂಡ್ ಪದೇ ಪದೇ ವಾರ್ನ್ ಮಾಡ್ತಾ ಇದೆ, ಸೈಲೆಂಟ್ ಆಗಿರಿ ಅಂತ ಹೇಳಿ. ಬಟ್ ಈ ತಟಸ್ಥ ಬಣದ ನಾಯಕರು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಅಲರ್ಟ್ ಆಗ್ತಾ ಇದ್ದಾರೆ, ಪದೇ ಪದೇ ಸಭೆಗಳನ್ನು ಸೇರ್ತಾ ಇದ್ದಾರೆ, ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾದರೆ ಈ ಬಾರಿ ಸಭೆ ಸೇರಿದ ನಾಯಕರು ಯಾರು ಈ ಬಾರಿ ಸಭೆ ಸೇರಿದ್ದು ಅಂತ ಹೇಳಿದ್ರೆ ಮಾಜಿ ಸಿಎಂಗಳಾದ ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡ ಇವರು ಭೇಟಿ ಮಾಡಿದ್ದಾರೆ. ನಿನ್ನೆ ಬೊಮ್ಮಾಯಿ ನಿವಾಸಕ್ಕೆ ಸದಾನಂದ ಗೌಡರು ಹೋಗಿದ್ರಂತೆ. ಬೊಮ್ಮಾಯಿಯವರ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಈ ಭೇಟಿಯಾಗಿತ್ತು. ಇದೇ ಸಂದರ್ಭದಲ್ಲಿ ಒಂದಿಷ್ಟು ಸಮಯ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಮುಂದಿನ ನಡೆ ಬಗ್ಗೆ ಉಭಯ ನಾಯಕರು ಕೂಡ ಮಾತನಾಡಿದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಬೊಮ್ಮಾಯಿ ಸದಾನಂದ ಗೌಡರ ಭೇಟಿ. ನಿನ್ನೆ ಬೊಮ್ಮಾಯಿ ನಿವಾಸಕ್ಕೆ ಸದಾನಂದ ಗೌಡರು ಹೋಗಿದ್ರು. ಬೊಮ್ಮಾಯಿ ಅವರ ಆರೋಗ್ಯ ಸರಿ ಇಲ್ಲ, ಹೀಗಾಗಿ ಅವರ ಆರೋಗ್ಯವನ್ನು ವಿಚಾರಿಸುವ ನೆಪ ಅಂತೆ. ಇದೇ ಸಂದರ್ಭದಲ್ಲಿ ಒಂದಿಷ್ಟು ಮಾತುಕತೆ ನಡೆದಿರುತ್ತೆ ಅಂತ. ಏನು ಮಾತುಕತೆ ಅಂತ ಹೇಳಿದ್ರೆ, ಸದ್ಯ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿರ್ತಾರೆ ಅಂತ ಹೇಳಿ. ಬೊಮ್ಮಾಯಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಕಾಣಿಸಿಕೊಂಡಿದ್ರು. ಅವರ ಹೆಸರು ಪದೇ ಪದೇ ಮುನ್ನೆಲೆಗೆ ಬರ್ತಾ ಇತ್ತು. ವಿಜೇಂದ್ರ ಅವರ ವಿರುದ್ಧ ಯತ್ನಾಳ್ ಅವರು ಸ್ಪರ್ಧೆ ಮಾಡಿದ್ರೆ ಸೋಲಾಗುತ್ತೆ ಅನ್ನುವ ವಿಚಾರ. ಹೀಗಾಗಿ ಎಲ್ಲರೂ ಕೂಡ ಒಪ್ಪುವಂತ ನಾಯಕ ಯಾರು ಅಂತ ಹೇಳಿದ್ರೆ ಬೊಮ್ಮಾಯಿ ಅಂತ ಹೇಳಿ. ಒಂದು ಕಡೆ ರೆಬಲ್ಸ್ ಟೀಮ್ ಕೂಡ ಒಪ್ಪುತ್ತೆ, ತಟಸ್ಥ ಮನಸ್ಕರು ಕೂಡ ಒಪ್ತಾರೆ. ಇದರ ಜೊತೆಗೆ ಸೀನಿಯರ್ ಆಗಿದ್ದಾರೆ, ಮಾಜಿ ಸಿಎಂಗಳಾಗಿದ್ದಾರೆ. ಹೀಗಾಗಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಬೊಮ್ಮಾಯಿ ಅವರ ಹೆಸರು ಕೇಳಿ ಬಂದಿತ್ತು. ಬಟ್ ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟರು ಬೊಮ್ಮಾಯಿ ಅವರು. ನಾನು ರಾಜ್ಯಾಧ್ಯಕ್ಷ ರೇಸ್ನಲ್ಲಿಲ್ಲ, ಯಾವುದೇ ಗೊಂದಲಗಳಿಗೆ ನಾನು ಕಾರಣ ಅಲ್ಲ ಅಂತ ಹೇಳಿದರು. ಆದರೆ ಇದಕ್ಕೆ ಕೌಂಟರನ್ನು ಮಾಡಿದರು ವಿಜೇಂದ್ರ. ಈ ತಟಸ್ಥ ಬಣ ಅಥವಾ ಸೀನಿಯರ್ ಲೀಡರ್ಸ್ ಅಂತ ಏನಿದ್ದಾರಲ್ವಾ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿದೆ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಹೊಸ ಬಾಂಬನ್ನು ಸಿಡಿಸಿದ್ರು. ಅಲ್ಲಿಗೆ ಪರೋಕ್ಷವಾಗಿ ಈ ಸೀನಿಯರ್ ಲೀಡರ್ಗಳ ವಿರುದ್ಧ ಕೂಡ ಕಿಡಿಕಾರಿದ್ರು. ಅದೇ ಸಂದರ್ಭದಲ್ಲಿ ಈ ಸೀನಿಯರ್ ಲೀಡರ್ಗಳು ಕೂಡ ವಿಜೇಂದ್ರ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಹೈಕಮಾಂಡ್ಗೂ ಕೂಡ ದೂರನ್ನು ಸಲ್ಲಿಕೆ ಮಾಡಿದ್ದಾರಂತೆ.